ನಮ್ಮ ಪಪ್ಪದು ಶಲ್ಯ ಅಂದ್ರೆ ಮಿಲ್ಕ್ ಆಚೆ ಕಡೆ ಲೀಕ್ ಆಗೋದಿಲ್ಲ. ಇರೋ ಲೂಸ್ ಶಾರ್ಟ್ಸ್ ತಗೊಳ್ಳಿ. ಸೊ ನನಗೆ ಹಾಕೋದ್ರಿಂದ ವಾಸನೆ ಏನೂ ಇರೋದಿಲ್ಲ, ಕ್ಲಾತಲ್ಲಿ ಚೆನ್ನಾಗಿರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನಪ್ಪ ಟಾಪಿಕ್ ಅಂತ ಹೇಳ್ಬಿಟ್ಟು. ಸೊ ಹೌದು, 9 ತಿಂಗಳಿಗೆ ಬಿದ್ದಿದೆ ಆ್ಯಂಡ್ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಮದರ್ ಏನೇನೆಲ್ಲ ಕ್ಯಾರಿ ಮಾಡಬೇಕು ಹಾಸ್ಪಿಟಲ್ಗೆ ಹೋಗುವಾಗ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಮುಂದಿನ ವಿಡಿಯೋ ಬರುತ್ತೆ, ಅದು ಬೇಬಿ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಏನೇನೆಲ್ಲ ಒಂದು ಮಾಮ್ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ತೊಗೊಂಡು ಹೋಗಬೇಕು ಅಂತ. ಲಿಮಿಟೆಡ್ ಆಗಿ ತೊಗೊಂಡೋಗಿ, ಜಾಸ್ತಿ ತೊಗೊಂಡು ಹೋಗಬೇಡಿ. ಲೈಕ್ ಏನೇನು ನೀಡ್ ಇರುತ್ತೆ ಅದನ್ನ ಮಾತ್ರ ತೊಗೊಂಡೋಗಿ. ಆದಷ್ಟು ಹಳೇದು ತೊಗೊಂಡೋಗಿ, ಹಂಗೆ ಯೂಸ್ ಆ್ಯಂಡ್ ಥ್ರೋ ಮಾಡ್ಬೋದು ನಿಮಗೆ ಬೇಡ ಅನ್ಸಿದ್ರೆ. ಲೈಕ್ ಅಂದರೆ ನೀವು ಜಾಸ್ತಿ ತಗೊಂಡು ಹೋದಷ್ಟು ರಿಸ್ಕ್ ಜಾಸ್ತಿ. ಸೊ ಎಲ್ಲ ಹಳೇದೇ ತೊಗೊಂಡೋಗಿ. ಇನ್ ಕೇಸ್ ಹಳೇದು ಇಲ್ಲೇ ಇಲ್ಲ ನಿಮ್ಮ ಹತ್ರ ಅಂದವಾಗ ಮಾತ್ರ ಹೊಸದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಹಾಸ್ಪಿಟಲಲ್ಲಿ ಕೊಟ್ಟಿರುವಂಥ ನಿಮ್ಮ ಫೈಲು, ಬೇಬಿ ರಿಪೋರ್ಟ್ಸ್ ಏನಿರುತ್ತೆ, ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಸು ಎಲ್ಲನೂ ಟೋಟಲ್ ಓವರಾಲ್ ಆಗಿ ಈ ಫೈಲ್ನ ನೀವು ತೊಗೊಂಡೋಗೋದು ಮರಿಬೇಡಿ. ಸೊ ನಾನು ಬ್ಯಾಗ್ ತೊಗೊಂಡಿದ್ದೀನಿ. ಬ್ಯಾಗಲ್ಲಿ ಆಲ್ರೆಡಿ ಒಂದೇ ಹೇಳ್ತಾ ನಿಮಗೆ ಹಾಗೆ ನಾನು ಇಟ್ಕೋತಾ ಹೋಗ್ತೀನಿ. ಸೊ ಫೈಲ್ ಇದನ್ನು ಮುಂದೆ ಜಿಪ್ಪಲ್ಲಿ ಇಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನ್ಯೂ ಮಾಮ್ ಅವ್ರದ್ದು ರಿವ್ಯೂಸ್ ಎಲ್ಲ ನೋಡಿ, ಬೇರೆ ಯೂಟ್ಯೂಬರ್ಸ್ದು ವಿಡಿಯೋಸ್ ನೋಡಿ, ರಿವ್ಯೂಸ್ ನೋಡಿ ಎಲ್ಲ ನ್ಯೂ ಮಾಮ್ ಅನ್ನೋ ಸ್ಯಾನಿಟರಿ ಪ್ಯಾಡ್ ತೊಗೊಂಡಿದ್ದೀನಿ. ಸೊ ಇದನ್ನ 2 ಸೆಟ್ ತೊಗೊತೀನಿ ನಾನು. ಸೊ 2 ಸೆಟ್ ಹಾಸ್ಪಿಟಲ್ಗೆ ತೊಗೊಂಡೋಗಿರ್ತೀನಿ. ಬೇಕಾದರೆ ಮತ್ತೆ ತರಿಸ್ಕೊಂಡ್ರೆ ಆಯಿತು, ಮನೇಲಿದೆ. ಸೊ ಜಾಸ್ತಿ ತೊಗೊಂಡೋಗಲ್ಲ, 2 ಸೆಟ್ನ ಮಾತ್ರ ತೊಗೊಂಡಿರ್ತೀನಿ. ಸೊ ಅದನ್ನ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನರ್ಸಿಂಗ್ ಬ್ರಾಸ್. ಸೊ ಅದನ್ನ ಇಟ್ಕೊತಾ ಇದ್ದೀನಿ. 2 ಸೆಟ್ ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಜಾಸ್ತಿ ಕಡಿಮೆನೂ ತೊಗೊಂಡೋಗೋಕ್ಕಾಗಲ್ಲ, ನಾರ್ಮಲ್ ಆಗುತ್ತೋ ಸಿಸರಿಯನ್ ಆಗುತ್ತೋ ಗೊತ್ತಿರಲ್ಲ. ಸೊ ಹಾಗಾಗಿ ಒಂದೇ ಒಂದು ತೊಗೊಂಡೋದ್ರೂ ಆಗೋದಿಲ್ಲ. 3-4 ಡೇಸ್ ಅಲ್ಲೇ ಇರಬೇಕಾದ್ರೆ 4-5 ಡೇಸ್ ಇಲ್ಲ. ಸೊ ಹಾಗಾಗಿ ಜಾಸ್ತಿನೂ ತೊಗೊಂಡೋಗಲ್ಲ ನಾನು, ಲಿಮಿಟೆಡ್ ಆಗಿ ತೊಗೊಂಡು ಹೋಗ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 2 ಮೆಟರ್ನಿಟಿ ಡ್ರೆಸ್ಸಸ್ ತೊಗೊಂಡಿದ್ದೀನಿ. ಸೊ ಅಲ್ಲೇ ಡ್ರೆಸ್ಸು, ನೈಟೀಸು ಹಾಸ್ಪಿಟಲಲ್ಲಿ ಕೊಡ್ತಾರೆ, ಬಟ್ ಅದು ಕಂಫರ್ಟೇಬಲ್ ಆಗಿರಲ್ಲ. ಅಥವಾ ವಾಪಸ್ ಮನೆಗೆ ಬರುವಾಗ ಏನಾದ್ರು ರೆಡಿ ಆಗಬೇಕು ಅಂತ ಹೇಳಿದ್ರೆ ಅಥವಾ ಹಾಕೋಬೇಕು ಅಂತ ಅನ್ಸಿದ್ರೆ ಇದನ್ನ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ಮೆಟರ್ನಿಟಿ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ. ಒಂದು ಬೆಡ್ ಸ್ಪ್ರೆಡ್ ತೊಗೊಂಡಿದ್ದೀನಿ. ಸೊ ಬೆಡ್ಶೀಟು ಅಷ್ಟೇ ಹಾಸ್ಪಿಟಲಲ್ಲಿ ನಿಮಗೆ ಕೊಡ್ತಾರೆ. ಇನ್ ಕೇಸ್ ಅದು ಕೆಲವೊಬ್ಬರಿಗೆ ಕಂಫರ್ಟೇಬಲ್ ಇರಲ್ಲ, ಮತ್ತು ಚೆನ್ನಾಗಿರಲ್ಲ ಅಂತ ಅನ್ಸಿದ್ರೆ ಮಾತ್ರ ತೊಗೊಂಡೋಗಿ. ಇಲ್ಲ ಪರವಾಗಿಲ್ಲ ಅಲ್ಲೇ ಕೊಡ್ತಾರಲ್ವಾ ಅಂತ ಅನ್ಸಿದ್ರೆ ಪರವಾಗಿಲ್ಲ, ಏನು ತೊಗೊಂಡೋಗ್ದಿದ್ರು ಅಲ್ಲಿ ಆಬ್ವಿಯಸ್ಲಿ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಒಂದು ಟವಲ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಮೇಕಪ್ ಸೆಟ್ಟು, ಮೇಕಪ್ ಕಿಟ್ ಥರ, ಅಂದರೆ ಬೇಸಿಕ್ ಏನೇನು ಮೇಕಪ್ ಮಾಡ್ಕೋತೀವಿ ಅದು ಅಷ್ಟೇ. ಸೊ ನಿಮಗೆ ಬೇಕಾದ್ರೆ ತೊಗೊಂಡು ಹೋಗ್ಬೋದು, ಇಲ್ಲ ಅಂದರೆ ಇಲ್ಲ. ನಾನು ಸುಮ್ಮನೆ ಬರುವಾಗ ಅಕಸ್ಮಾತ್ ಇನ್ ಕೇಸ್ ರೆಡಿ ಆದರೆ ಅಂತ ಎಲ್ಲ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಪಾಕೆಟ್ ಪರ್ಫ್ಯೂಮ್, ನಾರ್ಮಲ್ ನಾನು ಸನ್ಸ್ಕ್ರೀನ್ ಏನು ಅಪ್ಲೈ ಮಾಡ್ತೀನಿ ಅದು, ಒಂದು ಸ್ಟಿಕ್ಕರ್ ತೊಗೊಂಡಿದ್ದೀನಿ, ಒಂದು ಸ್ಟಿಕ್ಕರ್ ಪ್ಯಾಕೆಟು, ಮತ್ತು ಲಿಪ್ಸ್ಟಿಕ್ಕು, ಮತ್ತು ಒಂದು ಲಿಪ್ ಬಾಂಬು, ಒಂದು ಲಿಪ್ಸ್ಟಿಕ್ಕು, ಒಂದು ಕೂಂಬು, ಒಂದು ಹೇರ್ ಬ್ಯಾಂಡು, ಒಂದು ಕಾಜಲ್ಲು, ಒಂದು ಲಿಪ್ ಬಾಮು, ಐಲೈನರು, ಮತ್ತು ಕ್ಲಿಪ್ಪು, ಬ್ಯಾಂಡು. ಸೊ ಇಷ್ಟು ಬೇಸಿಕ್ ಏನೇನು ಬೇಕೋ ಅದು ತೊಗೊಂಡಿದ್ದೀನಿ ಅಷ್ಟೇ. ಸೊ ನಿಮಗೆ ಬೇಕಾದರೆ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಇಲ್ಲ. ಬಟ್ ಇಟ್ಕೊಂಡಿರಿ, ಅಕಸ್ಮಾತು ರೆಡಿ ಆಗಬೇಕು ಅನಿಸಿದ್ರೆ ಹಂಗೆ ನೋಡಿ ನಿಮ್ಮನ್ನ, ಅಂದರೆ ಲೈಕ್ ಯೂಟ್ಯೂಬರ್ಸ್ ಆಗಿರೋದ್ರಿಂದ ಏನಾದ್ರು ವಿಡಿಯೋ ಶೂಟ್ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ರೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದು ಒಂದು
ಜಿಪ್ ಕವರ್ಗೆ ಹಾಕ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಇದು ಮೇಕಪ್ ಸೆಟ್ಟು. ಮೇಕಪ್ ಸೆಟ್ ಅಲ್ಲ, ಸಾರಿ, ಬೇಸಿಕ್ ಎಸೆನ್ಷಿಯಲ್ಸ್ ಏನಿರುತ್ತೋ ಅದು. ನೆಕ್ಸ್ಟು ಒಂದು ಟಾಯ್ಲೆಟ್ ಕಿಟ್. ಇದರಲ್ಲಿ ನಾನು ಇನ್ನು ಪೇಸ್ಟನ್ನ ಆ್ಯಡ್ ಮಾಡಬೇಕು. ಸೊ ಶ್ಯಾಂಪು ಇದು ಆಲ್ರೆಡಿ ಬಾಟಲ್ ಆಗೋಗ್ತಾ ಬಂದಿತ್ತು, ನಾನು ರೆಗ್ಯುಲರ್ ಯೂಸ್ ಮಾಡೋದದೆ, ಸೊ ಬಾಟಲ್ ಇಟ್ಕೊಂಡಿದ್ದೀನಿ. ಒಂದು ಬ್ರಷ್, ಒಂದು ಸೋಪು, ಒಂದು ಬ್ರಷ್, ಒಂದು ಶ್ಯಾಂಪ್ ಇಟ್ಕೊಂಡಿದ್ದೀನಿ. ಒಂದು ಸಣ್ಣದೊಂದು ಟೂತ್ಪೇಸ್ಟ್ ಅನ್ನ ತಗೊಂಡು ಇಟ್ಕೋಬೇಕು ಅಷ್ಟೇ ಅನ್ಸುತ್ತೆ. ಟಾಯ್ಲೆಟ್ ಕಿಟ್ಟು ಎಲ್ಲಾನು ಅಲ್ಲಿ ಪ್ರೊವೈಡ್ ಮಾಡ್ತಾರೆ, ಬಟ್ ಎಮರ್ಜೆನ್ಸಿಗೆ ಇಟ್ಕೊಂಡು ಇರಬೇಕು ಅಂತ ಹೇಳ್ಬಿಟ್ಟು ಇದನ್ನ ಒಂದು ಇಟ್ಕೊಂಡಿದ್ದೀನಿ. ಸೊ ಟಾಯ್ಲೆಟ್ ಕಿಟ್ ಆಯಿತು. ನೆಕ್ಸ್ಟ್ ಅಮೃತಾಂಜನ್ ಇಟ್ಕೊಂಡಿದ್ದೀನಿ ನಾನು. ಸೊ ಅಮೃತಾಂಜನ್ ಬೇಕಾಗತ್ತೆ, ನೆಸೆಸಿಟಿ, ಅಥವಾ ತಲೆನೋವು ಅನ್ಸುತ್ತೆ, ಏನೋ ಒಂದು ಸ್ವಲ್ಪ ಸ್ಮೆಲ್ ತೊಗೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ನಿದ್ದೆ ಬರ್ತಿದ್ದವರು, ತಲೆನೋವಿರೋರು ಆ್ಯಂಡ್ ಅಮೃತಾಂಜನ್ಗೆ ಅಡಿಕ್ಟ್ ಆಗಿರೋರು ಅಮೃತಾಂಜನ್ ಇಟ್ಕೊಳ್ಳೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಅಲ್ಲೇ ಕಾಟನ್ ಇರುತ್ತೆ, ಬೇಕಂದರೆ ಕೊಡ್ತಾರೆ ಹಾಸ್ಪಿಟಲಲ್ಲಿ, ಬಟ್ ಅಂದರೂ ನಾನು ಒಂದು ಕಾಟನ್ ರೋಲ್ ಇಟ್ಕೊಂಡಿದ್ದೀನಿ, ಏನಕ್ಕೆ ಎಮರ್ಜೆನ್ಸಿ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಒಂದು ಓಡಾಮಸ್ ಇಟ್ಕೊಂಡಿದ್ದೀನಿ. ಸೊ ಸುಮ್ಮನೆ ಸ್ಪೇರ್ ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋದು. ನೆಕ್ಸ್ಟು ಇಯರ್ ಡೋಬ್ಸು ಬೇಡ ಅನ್ಸುತ್ತೆ, ನೆಸೆಸಿಟಿ ಇರಲ್ಲ, ಬಟ್ ಅಂದರೂ ಇರಲಿ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟಿಶ್ಯೂಸ್ ಇಟ್ಕೊಂಡಿದ್ದೀನಿ, ನಾರ್ಮಲ್ ಟಿಶ್ಯೂಸ್. ಇವಾಗ ಮನೆಯಿಂದ ಬೇರೆ ಯಾರನ್ನೋ ಬಂದಿರ್ತಾರೆ, ತಿಂದಿರ್ತೀವಿ, ಹ್ಯಾಂಡೆಲ್ಲ ವೆಟ್ಟಾಗಿರುತ್ತೆ, ಮಗುನ ಎತ್ಕೋಬೇಕಾದ್ರೆ ಮಾಡಬೇಕಾದ್ರೆ ಎಲ್ಲ ಒರೆಸ್ಕೋಬೋದು, ಅಥವಾ ಏನಕ್ಕನೋ ನೆಸೆಸಿಟಿ ಬರ್ಬೋದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನಾರ್ಮಲ್ ಟಿಶ್ಯೂಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಲೈಕ್ ಅಂದರೆ ಇಂಪಾರ್ಟೆಂಟ್ ಥಿಂಗ್ಸ್ ಇವು ಅಂದರೆ, ನೀವು ಇವಾಗ ಮೆಟರ್ನಿಟಿ ಕುರ್ತೀಸ್ ಹಾಕ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಹಾಸ್ಪಿಟಲಲ್ಲಿ, ನಿಮಗೆ ಪ್ಯಾಂಟ್ಸ್ ಎಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಪ್ಯಾಂಟ್ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಶಾರ್ಟ್ಸ್, ಕಂಫರ್ಟಬಲ್ ಆಗಿರೋ ಲೂಸ್ ಶಾರ್ಟ್ಸ್ ತೊಗೊಳ್ಳಿ. ಸೊ ನಾನು 2 ಶಾರ್ಟ್ಸ್ ಎತ್ಕೊಂಡಿದ್ದೀನಿ. ಸೊ ಶಾರ್ಟ್ಸ್ ಹಾಕ್ಕೊಂಡು ಅದ್ರ ಮೇಲೆ ಕುರ್ತಾಸ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಪ್ಯಾಂಟ್ ಎಲ್ಲ ಬಿಚ್ಚಿ ಹೋಗೋ ಬದಲು ಶಾರ್ಟ್ಸ್ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನಿಸ್ತು ನನಗೆ. ಸೊ ಹಾಗಾಗಿ ಶಾರ್ಟ್ಸ್ನ ತೊಗೊಂಡಿದ್ದೀನಿ. ಮತ್ತು ಹಾಸ್ಪಿಟಲಲ್ಲಿ ನೀವು ಓಡಾಡೋಕ್ಕೆ ಒಂದು ಸ್ಲಿಪ್ಪರ್ ಬೇಕಾಗತ್ತಲ್ವ. ಸೊ ಹಾಗಾಗಿ ಸಾಫ್ಟಾಗಿರೋದು ಸ್ಲಿಪ್ಪರ್ನ ಚೂಸ್ ಮಾಡ್ಕೊಳ್ಳಿ. ಇದು ರಾಂಗ್ ಕಂಪನಿದು. ಸೊ ಹಾಗೆ ನೀವು ಇಲ್ಲ ಸ್ಪಾಂಜಿ ಥರ ಇರತ್ತಲ್ವ, ಮನೇಲೆಲ್ಲ ಹಾಕೋತಾರಲ್ವ ಬಾಣಂತನ ಟೈಮಲ್ಲಿ, ಆ ಥರ ಸ್ಲಿಪ್ಪರ್ ಆದರೂ ತೊಗೊಳ್ಳಿ. ಬಟ್ ನಾನು ಆ ಥರದ್ದು ಅದನ್ನ ಮನೇಲಿ ಯೂಸ್ ಮಾಡ್ಕೊಂಡು, ಇದನ್ನ ಹಾಸ್ಪಿಟಲಲ್ಲಿ ಯಾಕೆ ಅಂದರೆ ನಾವು ಟಾಯ್ಲೆಟ್ಗೆ ಅವಾಗ ಹೋಗ್ತಿರ್ತೀವಿ. ಸೊ ಏನು ವೆಟ್ ಆದ್ರೂ ಪರವಾಗಿಲ್ಲ, ನಡೆಯುತ್ತೆ. ಆ್ಯಂಡ್ ಮನೆಗೆ ಬಂದಿದ್ದಾದ್ಮೇಲೆ ವಾಶ್ ಮಾಡಿ ಎತ್ತಿಟ್ಕೋಬೋದು ಅಂತ ಹೇಳ್ಬಿಟ್ಟು ಈ ಥರ ಸ್ಲಿಪ್ಪರ್ನ ಪ್ರಿಫರ್ ಮಾಡಿದ್ದೀನಿ. ಸೊ ಒಂದು ಸ್ಲಿಪ್ಪರು ಮತ್ತು ಸಾಕ್ಸ್. ಸೊ 2 ಪೇರ್ ಆಫ್ ಸಾಕ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಳೆ ಸಾಕ್ಸ್ನೇ ತೊಗೊಳ್ಳಿ. ಹಳೆ ಸಾಕ್ಸ್ ತೊಗೊಂಡವಾಗ ಅಲ್ಲಿ ಓಡಾಡಿದಾದ್ಮೇಲೆ ಬೇಕಾದ್ರೆ ನೀವು ಬಿಸಾಡ್ಬಿಟ್ಟು ಬರ್ಬೋದು. ಆದರೆ ನನ್ನ ಹತ್ರ ಸಾಕ್ಸ್ ಇರಲಿಲ್ಲ. ನಾನು ಸಾಕ್ಸು, ಸ್ವೆಟರು ಇದೆಲ್ಲ ಅಲರ್ಜಿ, ನಾನು ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಸಾಕ್ಸ್ ಇರಲಿಲ್ಲ ಅಂದ್ಬಿಟ್ಟು ನಾನು ಹೊಸ ಪೇರ್ಸೇ ತೊಗೊಂಡಿದ್ದೀನಿ. ಸೊ 2 ಸೆಟ್ ಆಫ್ ಸಾಕ್ಸ್ನ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ವೇಲೋ, ಸ್ಟೋಲೋ ಆ ಥರ ತೊಗೊಳ್ಳಿ. ಇದು ವೇಲೋ ಅಂದರೆ ಬೇಬಿಗೆ ಫೀಡ್ ಮಾಡಬೇಕಾದ್ರೆ ಎಲ್ಲ ನೀವು ಕವರ್ ಅಪ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಇದನ್ನ ತೊಗೊಂಡಿದ್ದೀನಿ. ಇನ್ನೊಂದು ಸ್ಕಾರ್ಫ್ ನೀವು ಕಿವಿಗೆ ಕಟ್ಕೊಳ್ಳೋಕ್ಕೆ. ಸೊ ಸ್ಕಾರ್ಫ್ ಆದರೂ ಯೂಸ್ ಮಾಡ್ಬೋದು, ಈ ಥರ ಟೋಪಿ ಆದ್ರೂ ಯೂಸ್ ಮಾಡ್ಬೋದು. ನಾನು 2 ಒಂದೊಂದು ಇಟ್ಕೊಂಡಿದ್ದೀನಿ. ಸೊ ನೀವು ಅಂದರೆ ಬೆಚ್ಚಗಿರ್ಬೇಕು ಅಂತಾರಲ್ವ, ಬಾಣಂತಿ ಮಗು ಹುಟ್ಟಿದಾದ್ಮೇಲೆ ಮಗುಗೂ ಥಂಡಿ ಆಗುತ್ತೆ ಅಂತ. ಸೊ ಹಾಗಾಗಿ ಒಂದು ಸ್ಕಾರ್ಫು ಇಟ್ಕೊಂಡಿದ್ದೀನಿ, ಒಂದು ಹ್ಯಾಟು ಇಟ್ಕೊಂಡಿದ್ದೀನಿ. ಸೊ ಯಾವುದು ಕಂಫರ್ಟಬಲ್ ಆಗಿ ಆ ಟೈಮಿಗೆ ಫೀಲ್ ಆಗುತ್ತೋ ಅದನ್ನ ತೊಗೋತೀನಿ, ಹಾಕೋತೀನಿ. ಆ್ಯಂಡ್ ಇದು ನಮ್ಮ ಡ್ಯಾಡಿದು, ನಮ್ಮ ಪಪ್ಪದು ಶಲ್ಯ. ಅಂದರೆ ಮಗು ಹುಟ್ಟಿದ ತಕ್ಷಣ ಮಗುನ ಇದರಲ್ಲಿ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲುಂಗಿನೋ ಚಿಕ್ಕದು ಪಂಚೆನೋ ಯಾವುದನ್ನು ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ನಮ್ಮ ಪಪ್ಪ ಲುಂಗಿ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅವ್ರದ್ದು ಶಲ್ಯ ಇತ್ತು. ಸೊ ಇದರಲ್ಲೇ ಮಗುನ ವ್ರ್ಯಾಪ್ ಮಾಡಿ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಶಲ್ಯನ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ವೆಟರ್, ನಾನಿದು ಏನೋ ಸ್ಟ್ರಗ್ ಥರ ಇಟ್ಕೊಂಡಿದ್ದೀನಿ. ವಿತ್ ಹ್ಯಾಟ್ ಬರುತ್ತೆ. ಸೊ ನಾನು ಶಾಲ್ ಅದೇನೋ ಯೂಸ್ ಮಾಡೋಕ್ಕೆ ಅಂದರೆ
ಸ್ಕಾರ್ಫ್ ಏನು ಯೂಸ್ ಮಾಡೋಕ್ಕೆ ಕಂಫರ್ಟಬಲ್ ಇಲ್ಲ ಅಂದರೂ ಇಷ್ಟ ಇಲ್ಲ ಅಂತ ಹೇಳಿದ್ರು ಸೊ ಇದರಲ್ಲೇ ಕವರ್ ಆಗುತ್ತೆ. ಇದು ಬೆಚ್ಚಗಿರುತ್ತೆ, ತುಂಬ ತಿಕ್ಕಾಗಿದೆ. ಸೊ ಇದೇ ಏನೋ ಸ್ಟ್ರಗ್ ಹಾಕೊಂಡು ಮತ್ತು ಸ್ಟ್ರಗ್ಗೆ ಹ್ಯಾಟ್ ಬಂದಿರುತ್ತಲ್ಲ ಅದನ್ನೇ ಬೇಕಾದರೂ ಕಟ್ಕೋಬೋದು. ಸೊ ಅದಕ್ಕೆ ಇದೊಂದು ಸ್ವೆಟರ್ ಥರ ಇದೆ, ಪುಲ್ಲೋವರ್. ಸೊ ಇದನ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಬಂದು ಸ್ವೆಟ್ ಪ್ಯಾಡ್ಸು. ಸೊ ಈ ಸ್ವೆಟ್ ಪ್ಯಾಡ್ಸ್ ಬಂದು ನಾನು ಆಲ್ರೆಡಿ ನಿಮಗೆ ಒಂದು ವಿಡಿಯೋ ಹಾಕಿರ್ತೀನಿ, ಏನೋ ಅನ್ಬಾಕ್ಸಿಂಗ್ ವಿಡಿಯೋ ಥರನೋ ಏನೋ, ಇಲ್ಲ ನೆಕ್ಸ್ಟ್ ಹಾಕ್ತೀನೇನೋ, ಬಟ್ ಅಂದರೂ ಇದರಲ್ಲೂ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈ ಸ್ವೆಟ್ ಪ್ಯಾಡ್ಸ್ ಬಂದ್ಬಿಟ್ಟು ನೀವು ಏನು ಬ್ರಾ ಹಾಕೋತೀರಾ ಇಲ್ಲ ಏನು ಹಾಕೋತೀರಾ ಕುರ್ತಾ ಎಲ್ಲ, ಸೊ ಇದು ನಿಪ್ಪಲ್ ಹತ್ರ ಅಟ್ಯಾಚ್ ಮಾಡ್ಕೋಬೋದು. ಸೊ ಇದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಥರದ ಮಿಲ್ಕ್ ಆಚೆ ಕಡೆ ಲೀಕ್ ಆಗೋದಿಲ್ಲ. ಸೊ ಅದರಿಂದ ಏನೋ ಡ್ರೆಸ್ ಎಲ್ಲ ಆಕ್ವರ್ಡ್ ಆಗಿ ಕಾಣಿಸೋದಿಲ್ಲ. ಆ್ಯಂಡ್ ಅದು ಒಗ್ದಿದ್ದಾದ್ಮೇಲೆ ಕೂಡ ಬಟ್ಟೆ ಅದು ಒಂಥರ ಕೌಚ್ ವಾಸನೆ ಇರುತ್ತೆ ಮಿಲ್ಕ್ದೆಲ್ಲ. ಸೊ ಇದು ಹಾಕೋದ್ರಿಂದ ವಾಸನೆ ಏನೂ ಇರೋದಿಲ್ಲ, ಕ್ಲಾತಲ್ಲಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ಒಂದು 40 ಪ್ಯಾಡ್ಸ್ ಏನೋ ತರಿಸಿದ್ದೆ ನಾನು, ಒಂದು 6 ಪ್ಯಾಡ್ಸ್ ಇಟ್ಕೊಂಡಿದ್ದೀನಿ. ಸೊ ಒಂದು ವಾಟರ್ ಬಾಟಲ್ ಮಿಸ್ ಮಾಡಿದೆ, ಒಂದು ವಾಟರ್ ಬಾಟಲ್ ಇಟ್ಕೊಳ್ಳಿ. ವಾಟರ್ ಬಾಟಲ್ ನೆಸೆಸಿಟಿ ಇರುತ್ತೆ. ಸೊ ಹತ್ರನೇ ಇದ್ದರೆ ಅವಾಗವಾಗ ನೀರು ಕುಡಿತಾ ಇರ್ತೀವಿ, ಇಲ್ಲಾಂದರೆ ಕುಡಿಯೋದಿಲ್ಲ. ಯಾವ ಥರ ಕಂಡೀಷನ್ಸ್ ಬರುತ್ತೋ ಗೊತ್ತಿಲ್ಲ, ಕೆಲವೊಂದ್ಸತಿ ಡಾಕ್ಟರ್ಸ್ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಸೊ ನೀರು ಕುಡಿಬಾರ್ದು ಅಂತ ಹೇಳಿದ್ರೆ ಓಕೆ, ನೀರು ಕನ್ಸ್ಯೂಮ್ ಮಾಡುವಂಥ ಟೈಮ್ ಬಂದವಾಗ ನೆಸೆಸಿಟಿ ಇರುತ್ತೆ. ಸೊ ಯಾವುದನ್ನ ಸ್ಟೀಲ್ ಬಾಟಲು ಆ ಥರ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಸಿಪ್ಪರ್ ಬಾಟಲ್ ಇಟ್ಕೊಂಡ್ರೆ ಇನ್ನೂ ಯೂಸ್ಫುಲ್ಲು. ಸೊ ಸಿಪ್ಪರ್ ಬಾಟಲ್ನ ಇಟ್ಕೊಳ್ಳಿ. ಮತ್ತು ಮೊಬೈಲ್ ಚಾರ್ಜರ್ನ ಮರೆತೋಗ್ಬೇಡಿ, ಮೊಬೈಲ್ನ ಮರಿಬೇಡಿ. ಆಮೇಲೆ ಒಂದು ಪವರ್ ಬ್ಯಾಂಕ್ ನೆಸೆಸಿಟಿ ಇದ್ದರೆ, ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇತ್ತು ಅಂತಂದರೆ ಹೊಸದಾಗಿ ಏನು ಪರ್ಚೇಸ್ ಮಾಡಿಬಿಡಿ. ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇತ್ತು ಅಂತ ಹೇಳಿದ್ರೆ ಒಂದು ಪವರ್ ಬ್ಯಾಂಕ್ನ ಇಟ್ಕೊಳ್ಳಿ. ಮತ್ತು ಪೇಪರ್ ಪ್ಲೇಟ್ಸು, ಮತ್ತು ಏನೋ ಯೂಸ್ ಆ್ಯಂಡ್ ಥ್ರೋ ಗ್ಲಾಸು ಎಲ್ಲ ನಮ್ಮ ಜೊತೆ ಅಥವಾ ಮನೆಯವ್ರು ಯಾರನ್ನೋ ಬಂದಿದ್ದರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ನಮಗೆ ಮಾತ್ರ ಫುಡ್ ಕೊಟ್ಟು ಅವ್ರಿಗೆ ಫುಡ್ ಎಲ್ಲ ಕೊಡಲಿಲ್ಲ ಅಂದರೆ, ಆಚೆ ಕಡೆಯಿಂದ ಏನೇನೋ ಪಾರ್ಸೆಲ್ ತೊಗೊಂಬಂದರೆ ಪೇಪರ್ ಪ್ಲೇಟ್ಸು ಎಲ್ಲ ತೊಗೊಂಡೋಗಿದ್ರೆ ಯೂಸ್ಫುಲ್ ಆಗುತ್ತೆ. ಬೇಕಾದರೆ ಇಟ್ಕೊಳ್ಳಿ, ನೆಸೆಸಿಟಿ ಇದ್ದರೆ. ನಾನು ಇವಾಗ ಎತ್ತಿಟ್ಕೋತಾ ಇಲ್ಲ, ಮನೇಲಿದೆ ಅಂತ ಹೇಳ್ತಾ ಇದ್ರು ಮಮ್ಮಿ. ಸೊ ಮನೇಲಿದ್ದರೆ ನಾನು ಒಂದು 5-6 ಪೇಪರ್ ಪ್ಲೇಟ್ಸು, ಗ್ಲಾಸಸ್ಸು ಎಷ್ಟಿದೆಯೋ ನೋಡಿಕೊಂಡು ಅದನ್ನ ಎತ್ತಿಟ್ಕೋತೀನಿ. ಇಲ್ಲ ಎತ್ತಿಟ್ಕೊಂಡಿರನೂ ಹೋಗ್ಬೋದು, ಗೊತ್ತಿಲ್ಲ. ಸೊ ಅದನ್ನ ಒಂದು ನೋಡ್ಕೊಳ್ಳಿ. ಮತ್ತು ಇನ್ನೇನು, ಕೆಟಲ್ಲು ಹಂಗೇನೋ ಮನೆ ನಿಯರ್ ಬೈ ಇದ್ದು ಬಿಸಿನೀರು ಫೆಸಿಲಿಟಿ ಎಲ್ಲ ಇರುತ್ತೆ. ಇನ್ ಕೇಸ್ ನೀವು ಯಾವ ಥರ ಹಾಸ್ಪಿಟಲ್ ಚೂಸ್ ಮಾಡಿದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ನಿಮಗೆ ಬಿಸಿನೀರು ಬೇಕು ಅಂತ ಹೇಳಿದ್ರೆ, ವ್ಯವಸ್ಥೆ ಹಾಸ್ಪಿಟಲಲ್ಲಿ ಇಲ್ಲ ಅಂತ ಹೇಳಿದ್ರೆ, ಒಂದ್ಸತಿ ನೋಡಿಕೊಂಡು ಮನೆಯಲ್ಲಿ ಕೆಟಲ್ಲು ಏನಾನೋ ಇತ್ತು ಅಂತ ಹೇಳಿದ್ರೆ ಕೆಟಲ್ ಇಟ್ಕೊಳ್ಳಿ. ಆ್ಯಂಡ್ ಸ್ಯಾನಿಟೈಸರ್, ಒಂದು ಸಣ್ಣ ಬಾಟಲ್ ಸ್ಯಾನಿಟೈಸರ್ ಏನಾನೋ ಇತ್ತು ಅಂದರೆ ಇಟ್ಕೊಳ್ಳಿ. ನಾನೇನು ಸ್ಯಾನಿಟೈಸರು ಇಟ್ಕೊಂಡಿಲ್ಲ, ಕೆಟಲ್ಲು ಇಟ್ಕೊಂಡಿಲ್ಲ. ಹಾಟ್ ವಾಟರ್ ಫೆಸಿಲಿಟಿ ಇಲ್ಲ ಅಲ್ಲೇ ಇರುತ್ತೆ ಅಂತ, ಇದೆಲ್ಲ ಆಪ್ಷನಲ್ ಹೇಳ್ತಿರೋದು. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ. ಸೊ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಸೊ ಇನ್ನೊಂದು ವಿಷಯ ಗೈಸ್, ಸಾರಿ, ಪ್ಯಾಂಟೀಸ್ ಹೇಳೋದು ಮರ್ತಿದ್ದೆ. ಸೊ ಪ್ಯಾಂಟೀಸ್ನ ಮರೀದೆ ಇಟ್ಕೊಳ್ಳಿ. ಆ್ಯಂಡ್ ಪ್ಯಾಂಟೀಸು ಮತ್ತು ಟಾಪ್ಸು ಎಲ್ಲ ಏನು ನೀವು ತೊಗೋತೀರಾ, ಇದೊಂದು ಟಿಪ್ ಅಂದ್ಕೊಳ್ಳಿ. ಸೊ ಅದನ್ನ ಡಾರ್ಕ್ ಕಲರ್ಸಲ್ಲಿ ಪ್ರಿಫರ್ ಮಾಡಿ. ಯಾಕಂದರೆ ಸ್ಟಾರ್ಟಿಂಗು ನೀವು ಡೆಲಿವರಿ ಆದಮೇಲೆ ಪೋಸ್ಟ್ ಡೆಲಿವರಿ ಬ್ಲೀಡಿಂಗ್ ಹೆಚ್ಚಾಗಿ ಇರುತ್ತೆ. ಸೊ ಎಲ್ಲ ಡಾರ್ಕ್ ಕಲರ್ಸ್ ತೊಗೊಂಡವಾಗ ನಿಮಗೆ ಇನ್ ಕೇಸ್ ಏನೇನೋ ಆದ್ರೂ ಸ್ವಲ್ಪ ಆಚೆ ಕಡೆ ವಿಸಿಬಲ್ ಆಗಲ್ಲ. ಸೊ ಹಾಗಾಗಿ ಡಾರ್ಕ್ ಕಲರ್ಸ್ನ ಪ್ರಿಫರ್ ಮಾಡಿ. ಸೊ ಪ್ಯಾಂಟೀಸ್ನ ಮರೀದೆ ಎತ್ಕೊಳ್ಳಿ.